ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್ ಗೆಲೆ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನನ್ನ ಫೇವ್ರೆಟ್ ಕಿಚ್ಚ ಸುದೀಪ್ ಸರ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲಮ್ ಮ್ಯಾಕ್ಸ್ ಸಿನಿಮಾದ ಅಫಿಷಿಯಲ್ ಕನ್ನಡ ಟ್ರೈಲರ್ ಮೇಲೆ ರಿಯಾಕ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ಸೊ ಇನ್ನು ಆಗ್ತಾ ಇಲ್ಲ, ಲೆಟ್ಸ್ ಗೋ. ನಮ್ಮ ಪೊಲಿಟಿಕಲ್ ಕ್ಯಾರಿಯರ್ಗೆ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್. ಸರ್, ನಮ್ಮ ಮಗಳು ಕಾಣಿಸ್ತಿಲ್ಲ ಸರ್. ಚಿಕ್ಕ ಹುಡುಗಿ ಸರ್. ಅವ್ರಿಗೇನಾದ್ರೂ ವಿಚಾರ ಗೊತ್ತಾದ್ರೆ ನಮ್ಮನ್ನ ತುಂಡು ತುಂಡ ಕತ್ತಿಸಿ ಬಿಸಾಕ್ತಾರೆ. ಸಾವಿರ ಆನೆಗಳ ಸೈನ್ಯ ಬಂದ್ರು ನನ್ ಮಗ ಒಬ್ನೇ ನಿಂತು ಕಾಪಾಡ್ತಾನೆ. ಸರ್ ಯಾರು ಗೊತ್ತಾಗ್ಲಿಲ್ಲ. Black sheep, have you any clue? ಅರ್ಜುನ್ ಎತ್ತಾಕೊಂಡ್ ಬಾ. ನನ್ನ ಬರೋ ಹಾಗೆ ಮಾಡ್ಬೇಡ, ಬಂದ್ರೆ ಕೊಚ್ಚಾಕ್ತೀನಿ. ಯಾವ ಬೋಳಿ ಮಗನ ಹೇಳ ಬರಬೇಡ ಅಂದ್ಬಿಟ್ಟು. ಇವತ್ತು ಒಂದು ರಾತ್ರಿ ಕಂಪ್ಲೀಟ್ ಆಗಿ ಕಾರ್ಪೊರೇಷನ್ ಅವರಾಗ್ಬಿಡಿ. ಬರ್ತಾ ಇರೋ ಯಾವ ನನ್ನ ಮಗನು ಸಮಾಜ ಸೇವಕ ಅಲ್ಲ. ಫುಲ್ ಕ್ಲೀನ್ ಅಪ್ ಮಾಡೋಣ. ಟೀಮ್ನ ರೆಡಿ ಮಾಡು. ದಮ್ ಇದ್ರೆ ಈಗ ಬಿಟ್ಟು ಬೆಳಗಾಗೋದ್ರೊಳಗೆ ನಿನ್ ತಲೆ ತೆಗಿತೀನೋ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಬೆಂಕಿ ಗುರು, ಲಾಸ್ಟ್ ಲುಕ್ ಸೀರಿಯಸ್ಲಿ ಚೆನ್ನಾಗಿತ್ತು, ಸಕಲಾಗಿತ್ತು. ಪ್ಯೂರ್ ಮಾಸ್ ಎಂಟರ್ಟೈನರ್ ಇರ್ಬೋದು. ಈ ಸಿನಿಮಾ ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ. ಆ್ಯಂಡ್ ಅದೇ ಈ ಫಿಲ್ಮ್ನ ನೋಡಿದಾಗ ಅನ್ಸಿದ್ರೆ ಇದರಲ್ಲೂ ತೀರಾ ಎಲ್ಲೂ ವಿಷಯ ಬಿಟ್ಕೊಟ್ಟಿಲ್ಲ, ಇದರಲ್ಲೂ ಸಿಕ್ಕಾಪಟ್ಟೆ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇಟ್ಸ್ ಒನ್ ನೈಟಲ್ಲಿ ನಡೆಯೋ ಕತೆ ಅಂತ ಮೊದಲು ಹೇಳಿದ್ದೀನಿ. ಆ್ಯಂಡ್ ಅವರೇ ಹೇಳಿದ್ದಾರೆ, ಇಡೀ ಒಂದು ರಾತ್ರಿ ಆಗೋ ಘಟನೆಗಳನ್ನ ತೋರಿಸುವಂಥ ಇದು. ಒಂದು ನಮಗೆ ಗೊತ್ತಾಗ, ಒಂದು ಕಿಚ್ಚ ಸರ್ ಅವರ ಆ್ಯಸ್ ಯೂಶಲ್ ಅವರ ಸ್ವ್ಯಾಗು ಸ್ಟೈಲ್ ಇರೋದೆ ಪ್ರತಿ ಸಿನಿಮಾದಲ್ಲಿ. ಅದನ್ನೇನು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಸ್ಟೈಲ್ ಕಿಂಗ್ ಅಂತಲೇ ಹೇಳ್ಬೋದು. ಕನ್ನಡದ ಸ್ಟೈಲ್ ಕಿಂಗ್ ಅಂದರೆ ಕಿಚ್ಚ ಸುದೀಪ್ ಸರ್ ಇರ್ಬೋದು, ಆ ಥರ. ಸೊ ಅದೇ ಇಲ್ಲಿ ನಂಗೆ ಅನ್ಸಿದ್ದು ಅವ್ರ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಅಂದರೆ ಮಿಸ್ಟೀರಿಯಸ್. ಅವ್ರು ನೆಕ್ಸ್ಟ್ ಮೂವ್ನ ಏನು ಅನ್ನೋದನ್ನು ಗೆಸ್ ಮಾಡೋಕ್ಕಾಗಲ್ಲ ಸುದೀಪ್ ಅವ್ರದ್ದು. ಆ ಥರ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಹೇಳ್ತಾರೆ ನೋಡಿ, ಉಗ್ರ ಮಂಜೂರು ಹೇಳ್ತಾರೆ ನೋಡಿ, ಅವ್ರದ್ದು ಇನ್ನೂ ಅವ್ರನ್ನ ಸರ್ ಬಂದರೆ ತುಂಡಾಗಿ ಕತ್ತರಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ವಿಲನ್ ಬಗ್ಗೆ ಮಾತಾಡ್ತಿದ್ದಾರೋ ಅಥವಾ ಹೀರೋ ಬಗ್ಗೆ ಮಾತಾಡ್ತಾರೋ, ಅಂದರೆ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾರೋ ಅದು ಗೊತ್ತಿಲ್ಲ. ಆ್ಯಂಡ್ ಉಗ್ರ ಮಂಜೂರು ಏನು ಪೊಲೀಸೆಲ್ಲ ಒಡ್ಡು ಕಣ್ಣು, ಅವ್ರು ಸ್ವಲ್ಪ ಮುಖ ಸ್ಪೆಷಲ್ ಎಕ್ಸ್ಪ್ರೆಷನ್ ಬೇರೆ ಥರ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಅದೇ ಇದನ್ನು ನೋಡಿದ್ರೆ ಈಗ ಅಫಿಷಿಯಲ್ ಪೊಲೀಸ್ ಆಫೀಸರ್ ಬೇರೆ ಅನಿಸುತ್ತೆ ಈಗ, ಅಥವಾ ಅಫಿಷಿಯಲ್ ಪೊಲೀಸ್ ಆಫೀಸರ್ ಸುದೀಪ್ ಸರ್. ಬಟ್ ಸದ್ಯದಲ್ಲಿ ಕಾಕಿಲಿಲ್ಲ, ಅವರು ಕಾಕಿ ಬಟ್ಟೆನಲ್ಲಿ ಇಲ್ಲ. ಅಂದರೆ ನೈಟ್ ಈಗೇನೋ ಒಂದು ಸಣ್ಣ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ. ಹೇಳ್ತಾರೆ ನೋಡಿ, ಪೊಲಿಟಿಕಲ್ ಇದಕ್ಕೆ ನಮಗೆ ಒಂದು ಇಂಪಾರ್ಟೆಂಟ್ ದಿನ, ಇದು ಕೆರಿಯರ್ಗೆ ಇಂಪಾರ್ಟೆಂಟ್ ಆದೊಂದು ದಿನ ಅಂತ ಅವ್ರು ಹೇಳ್ತಾರೆ. ಅಂದರೆ ಆ ರಾತ್ರಿ ಏನೋ ದೊಡ್ಡ ಘಟನೆ ಆಗೋದಲ್ಲಿದೆ, ದೊಡ್ಡ ಏನೋ ಒಂದು ದೊಡ್ಡ ಕೋಲಾಹಲ ಹೋಗಿದೆ ಎಲ್ಲ ಕಡೆ. ಇದು ಒಂದು ಪೊಲೀಸನ್ನೇ ಬಿಡ್ತಾ ಇಲ್ಲ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಪೊಲೀಸರು ಅದನ್ನು ಪ್ರಶ್ನೆ ಮಾಡಿದ್ರೆ, ನನ್ನ ಪ್ರಕಾರ ಪೊಲೀಸರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಅವ್ರ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಎಷ್ಟೋ ಸಹ ತೋರಿಸ್ತಾರಲ್ಲ, ರೈಡ್ಸ್ ಆಗ್ತಿರೋದು ಪೊಲೀಸ್ ಸ್ಟೇಷನ್ ಆಚೆಗಡೆ. ಅಂಥ ಒಂದು ಕಂಟಕದ ಸಿಚುವೇಶನ್ ಬಂದಿದೆ. ಯಾಕಂದರೆ ಐ ಥಿಂಕ್ ಇನ್ಸ್ಪೆಕ್ಟರ್ ಬಂದಿಲ್ಲ. ಆ್ಯಂಡ್ ಇವ್ರದ್ದು ತಮಿಳ್ ಆ್ಯಕ್ಟ್ರೆಸ್ ಅವರು ಇವರು ವರಲಕ್ಷ್ಮಿ ಅವರು, ವರಲಕ್ಷ್ಮಿ ಆಗಿ ಸಾರಿ ನಂಗೆ ತಪ್ಪಾಗಿದ್ದಾರೆ ಹೆಸರನ್ನ, ಕ್ಷಮಿಸ್ಬಿಡಿ, ವರಲಕ್ಷ್ಮಿ ಇರಬೇಕು. ಅವ್ರನ್ನ ತೋರಿಸಿದ್ದಾರೆ. ಅವ್ರಿಗೂ ಏನೋ ಅವ್ರು ಬಂದು ನೋಡ್ಕೊತಾರೆ. ಅವ್ರು ಐ ಥಿಂಕ್ ಹೈಯರ್ ಆಫೀಸರು ಅಥವಾ ಏನೋ ಅದಕ್ಕೆ ಪೋಸ್ಟ್ ಸದ್ಯಕ್ಕೆ ಎಮರ್ಜೆನ್ಸಿ ಬಂದಿರೋ ಇನ್ಸ್ಪೆಕ್ಟರ್ ಗೊತ್ತಿಲ್ಲ. ಸೊ ಅದೇ ಅವ್ರು ಇದರಲ್ಲಿ ಈಗ ಪೊಲೀಸ್ ಆಫೀಸರ್ ಅಂತ ಹೇಳಿದ್ದಾರೆ ಈ ರಿಪೋರ್ಟ್ ಪ್ರಕಾರ ಸುದೀಪ್ ಅವ್ರ ಕ್ಯಾರೆಕ್ಟರು. ಬಟ್ ಅವರು ಯೂನಿಫಾರ್ಮಲ್ಲಿಲ್ಲ. ಅಂದರೆ ರಾತ್ರಿ ಏನೋ ಎಮರ್ಜೆನ್ಸಿ ಆಗಿದೆ ಅಥವಾ ಬೇರೆ ಕಡೆಯಿಂದ ಅವ್ರನ್ನ ಶಿಫ್ಟ್ ಮಾಡಿ ಕಳಿಸಿದ್ದಾರೆ ಎಮರ್ಜೆನ್ಸಿಗೆ ಹ್ಯಾಂಡಲ್ ಮಾಡೋಕ್ಕೆ, ಇವ್ರಿಗೆ ಒಬ್ಬರಿಗೆ ಆಗೋದು ಅನ್ನೋದಕ್ಕೆ. ಸೊ ಅದಕ್ಕೆ ಯೂನಿಫಾರ್ಮಲ್ಲಿ ಅಫಿಷಿಯಲ್ ಡ್ರೆಸ್ಸಲ್ಲಿ ಇಲ್ಲ ಅಂತ ಒಂದು ಅನಿಸ್ತು. ಆ್ಯಂಡ್ ಇದರಲ್ಲಿ
ಕ್ಯಾರೆಕ್ಟರ್ಸ್ ಅಷ್ಟು ಜಾಸ್ತಿ ಅದೇ ಕ್ಯಾರೆಕ್ಟರ್ಸ್ನ ಮತ್ತೊಂದು ಜಾಸ್ತಿ ತಂದಿಲ್ಲ. ಐ ಥಿಂಕ್ ಕ್ಯಾರೆಕ್ಟರ್ ಇರೋದೇ ಇಷ್ಟ ಅಂತಲೂ ಇರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಇದರಲ್ಲಿ ಒಂದನೇ ಸ್ಟೋರಿ ಅಂದರೆ ಎಷ್ಟು ತೀರಾ ಈಗ ಓವರ್ ಕ್ಯಾರೆಕ್ಟರ್ಸ್ನ ತಂದಿರಲಿಲ್ಲ. ಒಂದು ಇವರು ಸುದೀಪ್ ಸರ್, ಪ್ರಮೋದ್ ಶೆಟ್ಟಿ ಅವರು, ಉಗ್ರ ಮಂಜು ಅವರು, ಆಮೇಲೆ ಇವರು ಶ್ರೀನು ಮಂಗಳ್ ಶ್ರೀನು ಅಂದರೆ ಪುಷ್ಪ ಕ್ಯಾರೆಕ್ಟರ್ ಮಾಡಿದ ಅವರು, ಆಮೇಲೆ ತಮಿಳ್ ಆ್ಯಕ್ಟ್ರೆಸ್ಸು ಅದೇ ಇಷ್ಟು ಇವ್ರನ್ನ ಸಂಯುಕ್ತ ಹೆಗ್ಡೆ ಅವರವ್ರನ್ನ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಅದು ಅಷ್ಟೇ. ಆ್ಯಂಡ್ ಇದು ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ಕು ಸಖತ್ ಎಂಗೇಜಿಂಗ್, ಮಾಸ್ ಮಸಾಲ ಥರ ಇದೆ ಮ್ಯೂಸಿಕ್ಕು. ಆ್ಯಂಡ್ ಇದು ಎಂಡ್ ಎಕ್ಸ್ಪ್ರೆಷನ್ ಏನು ಗುಡಿಸ್ತಾರದು, ಯಪ್ಪ ಚಿಂದಿ ಎಕ್ಸ್ಪ್ರೆಷನ್ನು ಹಿಂಗೆ ಅಂತಾರಲ್ಲ, ನೆಕ್ಸ್ಟ್ ಲೆವೆಲ್ ಇತ್ತದು. ಆ್ಯಂಡ್ ಶಾರ್ಟ್ಸ್ ಅಷ್ಟೇ, ಆ್ಯಕ್ಷನ್ ಶಾರ್ಟ್ಸ್ ಚೆನ್ನಾಗಿತ್ತು, ಕೆಲವೊಂದು ಫೈಟ್ಸ್ ಪಂಚ್ ಹೊಡೆಯೋದು ಅವೆಲ್ಲ ಶಾರ್ಟ್ಸ್ಗಳು ಚೆನ್ನಾಗಿತ್ತು, ಕ್ರೇಜಿಯಾಗಿ ತೆಗೆದಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಆ್ಯಕ್ಷನ್ ಥ್ರಿಲ್ಲರ್ ನನಗೆ ಗೊತ್ತಾಗುತ್ತೆ. ಒಂದು ನನಗೆ ಇಷ್ಟ ಆಗ್ತಿದ್ದೇನು ಅಂದರೆ, ನನಗೆ ಸ್ವಲ್ಪ ಇಷ್ಟ ಆಗಿದೆ ಏನು ಅಂದರೆ, ಅದು ನನಗೆ ಸ್ವಲ್ಪ ಡೈಲಾಗ್ಸ್ ಒಂಚೂರು ಬೆಟರ್ ಆಗ್ಬೋದಿತ್ತು ಅಂತ ನನಗೆ ಒಂದು ಸ್ವಲ್ಪ ಅನ್ನಿಸ್ತು, ನನ್ನ ಸ್ಪೆಷಲ್ ಫೀಲಿಂಗ್. ಸೊ ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟಾಗಿ, ಡೈಲಾಗ್ ಸ್ವಲ್ಪ ಬೆಟರ್ ಆಗ್ಬೋದು, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು, ಸ್ವಲ್ಪ ತುಂಬ ಕೊಲೋಕಿಯಲ್ ಆಗ್ಬೋದಿತ್ತು ತುಂಬ. ಅಂದರೆ ಮೂವಿ ಅಂದರೆ ಹಂಗೆ ಐ ನೋ ದ್ಯಾಟ್, ಬಟ್ ಸ್ವಲ್ಪ ಇನ್ನೊಂದು ಬೆಟರ್ ಆಗ್ಬೋಯಿತು ಅಂತ ನನ್ನ ಒಂದು ಅನಿಸಿಕೆ ಅನಿಸಿದ್ದು. ಆ್ಯಂಡ್ ಅದೇ ಆ್ಯಂಡ್ ಅವ್ರ ಡೈಲಾಗ್ ಹೇಳ್ತಾರೇನು, ಮತ್ತು ಒಂದಿನ ಬಿಡಿ ಸರ್ ಇಡೀ ಕಾರ್ಪೊರೇಷನ್ ಮುಗಿಸಾಕ್ತೀನಿ, ಯಾಕಂದ್ರೆ ಇವ್ರು ಯಾರು ಎಲ್ಲ ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂದರೆ ಎಲ್ಲ ಥರ ಅಂದರೆ ರಾಜಕಾರಣಿಗಳು, ರೋಡಿಗಳು ಅಂಥವ್ರು ಇರೋದು, ಯಾರೂ ಕ್ಲೀನ್ ಶೀಟ್ ಅಲ್ಲ ಅಲ್ಲಿ, ಎಲ್ಲರೂ ಮುಗಿಸಾಕ್ತೀನಿ ಅಂತ ಹೇಳ್ತಾರೆ. ಅಂದರೆ ಇವ್ರಿಗೆ ಏನು ಕರುಣೆ ಇಲ್ಲ ಏನಿಲ್ಲ, ನನ್ನ ಮಕ್ಕಳು ಮುಗಿಸಾಕೋದು ಆ ಥರ ಒಂದು ಆ್ಯಟಿಟ್ಯೂಡು. ಆ್ಯಂಡ್ ಡೋಂಟ್ ಕೇರ್ ಆ್ಯಟಿಟ್ಯೂಡ್. ಆ್ಯಂಡ್ ಏನೋ ಮಿಸ್ಟೀರಿಯಸ್ ಸ್ವಲ್ಪ ಒಂದು ಪರ್ಸ್ನಾಲಿಟಿ ಅಂತ ಅನಿಸುತ್ತೆ, ಆ ಥರ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಪಕ್ಕಾ ಇದೆ. ಒಂದು UI ಒಂದು ಹವಾ ಮಾಡ್ತು. ಈಗ ನಮ್ಮ ಅಣ್ಣನ ಸಿನಿಮಾ ಯಾವಾಗ ಬರುತ್ತೆ, ಅವ್ರು ಯಾವಾಗ ಹವಾ ತೋರಿಸ್ತಾರೆ, ಅವ್ರು ಹವಾ ಮಾಡೋದು ನೋಡಬೇಕು ಥಿಯೇಟ್ರಲ್ಲಿ ಭರ್ಜರಿಯಾಗಿ ಒಂದು ನೋಡಬೇಕಂತ ಆಸೆ ಇದೆ. ಸೊ ಅದೇ ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಈ ಸಿನಿಮಾನೂ ಅಷ್ಟೇ ಎಲ್ಲ ಹೋಗಿ ಪ್ರೋತ್ಸಾಹ ಮಾಡೋಣ, ಇದಕ್ಕೆ ಒಂದು ಕೋಟಿ ಕಲೆಕ್ಷನ್ ಮಾಡಲಿ, ಏನು ಕನ್ನಡ ಉತ್ತುಂಗಕ್ಕೆ ಹೋಗಲಿ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಸೊ ದ್ಯಾಟ್ಸ್ ಮೈ ವಿಶ್ ಫ್ರಮ್ ಆಲ್ವೇ, ಯಾವಾಗಲೂ ನನ್ನೊಂದು ಆಸೆ ಕನಸು. ಸೊ ದಟ್ಸ್ ಆಲ್ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವಾಗ ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಎಂಟರ್ಟೈನಿಂಗ್ ವೀಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.